ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ. ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ನನ್ನ ತಂಡದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಲ್ಯಾಂಡ್ ಲಾರ್ಡ್ ಟೀಸರ್ ಹೇಗೆ ಅನ್ಸ್ತಪ್ಪ? ಹೇಗಿತ್ತು? ಒಂದು ನಿಮಿಷ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಎಲ್ಲರೂ ಸೇರಿ ಕೂಗೋಣ. ಆಕ್ಚುಲಿ ವೇದಿಕೆ ಮೇಲೆ ಬಂದಂತ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನ್ಸ್ತಿತ್ತು. ಹಾಗೆ ಏನ್ ಮಾತಾಡ್ಬೇಕು ಅಂತ ಅನ್ಸ್ತಿತ್ತು. ಇವಾಗ ನನಗೂ ಅದೇ ಫೀಲ್ ಆಗಿರೋದು. ಬಂದ ತಕ್ಷಣ ಭಯ ಆಗ್ತದೆ ಏನ್ ಮಾತಾಡೋಣ ಅಂತ. ಬಟ್ ಖುಷಿ ಆಯ್ತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು, ಇದು ಒಂದು ತುಂಬಾನೇ ವಿಭಿನ್ನವಾಗಿರುವಂಥ ಪಾತ್ರ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರುವಂಥ ಒಂದು ಪಾತ್ರ ಇದು ಅಂತ. ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದಾದ್ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ, 18 ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ. ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು. ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತಗೋಬೇಕು ಅಂತ. ಸಿನಿಮಾ ಕತೆ ಎಲ್ಲ ನರೇಷನ್ ಆದ್ಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು. ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರು. ಒಂದ್ ನಿಮಿಷ ಗಲಾಟೆ ಮಾಡಬೇಡಿ ದಯವಿಟ್ಟು. ಅವ್ರು ಮಾತಾಡ್ತಿದಾರಲ್ವಾ, ಸ್ವಲ್ಪ ಹಿಂದೆ ಹೋಗಿ. ನನ್ನ ವಿಜುವಲೈಸೇಷನ್ ಅಲ್ಲಿ ನನಗದು ಕನೆಕ್ಟ್ ಆದ್ರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ. ಆ ಸಿನಿಮಾ ನನಗೆ ಹತ್ರ ಆಗಿದೆ, ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ. ಬಟ್ ಈ ಸಿನಿಮಾ ನನಗೆ ಕತೆ ನರೇಷನ್ ಆದ್ಮೇಲೆ ನನಗೆ ತುಂಬಾನೇ ಇಷ್ಟ ಆಯ್ತು. ಜೊತೆಗೆ ನಾನು ನನ್ನ ಹುಟ್ಟುಹಬ್ಬ ದಿನ ನಾನು ಹೇಳಿದೆ ಅನ್ಸುತ್ತೆ, 2 ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ. ಈ ತರ ಒಂದು ತುಂಬಾ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ, ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಗರಾಜ್. ಇಬ್ರಿಗೂ ಕತೆ ಹೇಳಿದಾಗ ದಯವಿಟ್ಟು ಗೋ ಹೆಡ್ ಅಂತ ಹೇಳಿದ್ರು. ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗೇ ಇತ್ತು. ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದ್ ನಿಮಿಷ ನನಗೋಸ್ಕರ ದಯವಿಟ್ಟು ಒಂದ್ ನಿಮಿಷ ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಬಿಡ್ಲಿ. ನಾನು ಮಾತಾಡಿ ಮುಗಿಸ್ತೀನಿ ತಾಡ್ರಪ್ಪ. ಅವ್ರು ಮಾತಾಡಿ ಮುಗಿಸ್ಲಿ, ಇಲ್ಲ ಅಂದ್ರೆ ಅವರು ಮಾತಾಡ್ತಿರುವಾಗ ಅವ್ರಿಗೆ ಒಂಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡುವಂತ ಗೌರವ. ದಯವಿಟ್ಟು ಒಂಚೂರು, ಇಟ್ಸ್ ಎ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ರಿ. ನಾನು ಮಾತಾಡಿ ಮುಗಿಸಿದ್ಮೇಲೆ ಎಲ್ಲರೂ ಸೇರಿ ಎಲ್ಲರ ಹೆಸರು ಕೂಗೋಣ, ಸರಿನಾ? 1 ನಿಮಿಷ 5 ನಿಮಿಷ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಲಾ ನಿಂತ್ಕೊಳ್ಳ, ಇಲ್ಲಾಂದ್ರೆ ಇಲ್ಲೇ ಕುತ್ಕೋಬೋದಾ? 1 ನಿಮಿಷ. ಸೊ ಹಾಗೆ 1 ನಿಮಿಷ. ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಮೊದಲನೇ ದಿನ ಸತ್ಯವಾಗ್ಲೂ ಹೇಳ್ತೀನಿ, ಪಾತ್ರ ಮೇಕಪ್ ಹಾಕೊಂಡು ಫೋಟೋ ಶೂಟಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ, ನನ್ನ ಪಾತ್ರ, ನನ್ನ ಲುಕ್ಕು. ಆ್ಯಂಡ್ ಇನ್ಫ್ಯಾಕ್ಟ್ ವಿಜಯ್ ಅವರೊಟ್ಟಿಗೆ ಇದು ನನ್ನ 2ನೇ ಸಿನಿಮಾ, ನಮ್ಮಿಬ್ಬರ ಕಾಂಬಿನೇಷನ್. ಒಂದು ಇದು ಜಾನಿ ಎಸ್ ಪಪ್ಪದಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್, ತುಂಬಾ ಹ್ಯೂಮರ್ ಇರುವಂತ ಒಂದು ಸಿನಿಮಾ. ಅದಾದ್ಮೇಲೆ ಲ್ಯಾಂಡ್ ಲಾರ್ಡ್ ನಮ್ಮಿಬ್ಬರನ್ನ ಫಸ್ಟ್ ನಾ ಫೋಟೋ ಶೂಟ್ ಅಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ಡ್. ತುಂಬಾನೇ ಖುಷಿ ಆಯ್ತು. ಈ ಪಾತ್ರ ನನಗೆ ಗೊತ್ತಿಲ್ಲ, ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯ್ತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್. ನೀವು ಒಪ್ಕೊಂಡಿದ್ದು ಅದಾದ್ಮೇಲೆ ಲುಕ್ ಅಲ್ಲಿ ಗೆಟಪ್ ಅಲ್ಲಿ ನೋಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ರಿತನ್ಯಾ, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಸರ್ ಫೋಟೋ ಶೂಟಲ್ಲಿ ನಮ್ಮ 3 ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ಥರನೇ ಕಾಣಿಸ್ತಿದ್ರು ರಿತನ್ಯ. ನಮ್ಮ ಇಬ್ರು ಕುತ್ಕೊಂಡಾಗ ನಾನು, ವಿಜಯ್ ಅವರು, ಹಾಗೆ ನಮ್ಮ ಹಿಂದೆ ಅವರ ಮಗಳಿದ್ರು. ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್. ತುಂಬ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ. ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನು ಗಿವ್ ಅಪ್ ಮಾಡ್ತಿದ್ದೆ.
ನಾನು ಮಾಡಲ್ಲ ಈ ಸಿನಿಮಾ. ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಕೋಲಾರ್ ಸ್ಲ್ಯಾಂಗಲ್ಲಿ ಇರುತ್ತೆ. ನನಗೆ ಅದು ತುಂಬಾ ಕಷ್ಟ ಆಯಿತು ಅದನ್ನು ತಗೊಳ್ಳೋದಕ್ಕೆ. ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು. ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಯ್ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ಬರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ್ ಅವರೇ. ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಿದ್ನಲ್ಲ, ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ. ನಾನು ಮಾಡಲ್ಲಪ್ಪ, ಈ ಸಿನಿಮಾ ತುಂಬ ಕಷ್ಟ ಆಗ್ತದೆ. ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ. ಆ ಪದಗಳು ಹಾಗೆ ಬರಬೇಕು, ತುಂಬಾ ಕಷ್ಟ ಆಯಿತು. ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು, ನನಗೆ ಒಬ್ಬ ಕಲಾವಿದೆ ಆಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗ್ ಆಗಿ ತಗೊಳ್ಳೇಬೇಕಾಗತ್ತೆ. ಹಾಗೆ ಇದನ್ನು ನಾನು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ, ಮಾಡಲೇಬೇಕು. ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು. ಸೆಕೆಂಡ್ ಡೇಯಿಂದ ನಾನು ವ್ಯಾನಿಟಿಯಿಂದ ಆಚೆ ಬರ್ತಾನೆ, ಐ ಡೋಂಟ್ ನೋ, ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ಇಲ್ಲ ಇವ್ರು ಕೊಟ್ಟಂಥ ನನ್ನ ಎಂಟೈರ್ ತಂಡ ಕೊಟ್ಟಂಥ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ನನಗೆ ಇನ್ನು ನಾನು ನೋಡಿಲ್ಲ ಆ ಸಿನಿಮಾನ. ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುಲ್ಬುಲ್ ಆದಮೇಲೆ ಈ ಸಿನಿಮಾ, ಆಯುಷ್ಮಾನ್ ಭವ, ಇಲ್ಲ ನಮ್ಮ ಮಾನ್ಸೂನ್ ರಾಗ, ಪುಷ್ಪಕ ವಿಮಾನ, ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಹೇಳ್ಬೋದಾ? ಹೇಳ್ಬೋದು. ನಿಂಗವ್ವ. ಹಾಗೆ ಚೆನ್ನಾಗಿತ್ತು ಸಿನಿಮಾ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ. ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಂಗೆ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗತ್ತೆ ನನಗೆ ಮಾತಾಡೋದಕ್ಕೆ. ಎಲ್ಲ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ. ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ಜನವರಿ 2026 ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸರ್ ಅವರ ಬರ್ತ್ಡೇ ವೀಕ್. ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆ ಎಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ. ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟ್ ಆಗಿರುವಂಥ ಒಂದು ಸಿನಿಮಾ, ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ. 100% ಇಷ್ಟ ಆಗತ್ತೆ ಈ ಸಿನಿಮಾ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಕೂಗ್ರಪ್ಪ, ಇವಾಗ ಕೂಗ್ರಿ. ಧನ್ಯವಾದಗಳು ಮೇಡಮ್. ಒಂದ್ ನಿಮಿಷ ನಾನು ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಸ್ ನಾನು ತಿಳಿಸ್ಲಿಲ್ಲ. ಬಿಕಾಸ್ ನವೆಂಬರ್ 1ನೇ ತಾರೀಕು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನವೆಂಬರ್ 1ಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು, ಬಾವುಟ ಇಟ್ಕೊಳ್ಳೋದು, ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ. 365 ಡೇಸ್ ನಾವು ಕನ್ನಡದವರ ಆಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ. ಹಾಗೇನೆ ನನ್ನ ವಿಷಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಥ್ಯಾಂಕ್ ಯು.